12 ವರ್ಷ ಆಯ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ. 12 ವರ್ಷ. ಹಿಂದಿನ ಪ್ರಧಾನಮಂತ್ರಿಗಳು ಯಾವುದಾದ್ರೂ ದೇಶಕ್ಕೆ ಭೇಟಿ ಕೊಟ್ಟು ಯಾವುದಾದ್ರೂ ದೇಶದೊಳಗ ವಾಣಿಜ್ಯ ಉದ್ಯಮ ಇರ್ಬೋದು, ನಮ್ಮ ಕೈಗಾರಿಕೆ ಇರ್ಬೋದು, ಏನು ನಾವು ಅಗ್ರಿಮೆಂಟ್ ಮಾಡ್ತೀವಿ ಬೇರೆ ದೇಶದ ಜೊತೆಗೆ ಹೋಗಿ ಅವನ್ನೆಲ್ಲವೂ ಬಂದ ಮೇಲೆ ಒಂದು ಪ್ರೆಸ್ ಮಿತ್ರರು ಕರಿತಿದ್ರು. ಕರೆದು ಒಂದು ಮಾಧ್ಯಮಗೋಷ್ಠಿ ಮಾಡ್ತಿದ್ರು. ಯಾರು ಮನಮೋಹನ್ ಸಿಂಗ್ ಇರ್ಬೋದು, ಎಲ್ಲರೂ. ಆದರೆ 12 ವರ್ಷ ನಿಮ್ಮನ್ನೆಂದರ ಕರೆದು ಪ್ರೆಸ್ ಮೀಟ್ ಮಾಡ್ಯಾರ ಮೋದಿಯವರು? ಈ ದೇಶದಾಗ ಮಾಧ್ಯಮ ಎದುರಿಸುವಂಥ ಶಕ್ತಿ ಐತೆ ಬಿಜೆಪಿಯವರಿಗೆ, ಅದು ಮೋದಿಯವ್ರಿಗೆ ಐತೆ. ಇದ್ರಂದ್ರೆ ಪ್ರೆಸ್ ಮೀಟ್ ಮಾಡೋದು. ಮನ್ ಕಿ ಬಾತ್ ಮುಂದೆ ಯಾರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇವ್ರೇನ್ ಮಾತಾಡ್ತಾರೋ ಅದನ್ನ ರೆಕಾರ್ಡಿಂಗ್ ಮಾಡಿ ಬಿಡ್ತಾರ. ಅದಕ್ಕೆ ನಾನು ಹೇಳಿದ್ದು ಆಗಲೇ ಅದನ್ನ ಏನೋ ಇನ್ನೊಮ್ಮೆ ಹೇಳಿ ಅದನ್ನ ಬಹಳ ಮಂದಿ ಬಂದಿರಿ. ಮೋದಿ ಸಾಹೇಬರಿಗೆ ಆಗಲೇ ನಾನು ಹೇಳಿದ್ದೀನಿ, ಈಗ ನೀವು ಬಂದಿರಿ ಕೇಳ್ರಿ. ಮೋದಿ ಸಾಹೇಬರಿಗೆ ಹೆಂಗಿರ್ಬೇಕು ಅಂತಂದ್ರೆ, ಮೋದಿ ಸಾಹೇಬರು ವಿರೋಧ ಪಕ್ಷವಿಲ್ಲದ ಭಾರತ ಬೇಕು, ವಿರೋಧ ಪಕ್ಷವಿಲ್ಲದ ಭಾರತ ಬೇಕು, ಹೆಂಡತಿ ಇಲ್ಲದ ಜೀವನ ಬೇಕು, ಮಕ್ಕಳಿಲ್ಲದ ಅಂಗಳ ಬೇಕು. ಅದ್ರ ಮಕ್ಕಳು ಇರ್ಬಾರ್ದು ಯಾರು ಆ ಅಂಗಳದಾಗ. ಪ್ರಶ್ನೆಗಳಿಲ್ಲದ ಸಂಸತ್ ಬೇಕು, ಪ್ರಶ್ನೆ ಕೇಳಬಾರ್ದವ್ರಿಗೆ ಅಂತ ಸಂಸತ್ ಬೇಕು ಮೋದಿಯವ್ರಿಗೆ. ಸವಾಲುಗಳಿಲ್ಲದ ಮೀಡಿಯಾ ಬೇಕು, ನೀವೇನು ಕ್ವಶನ್ ಕೇಳಬಾರ್ದವ್ರಿಗೆ ಅಂತ ಮೀಡಿಯಾ ಇರಬೇಕು. ಅದಕ್ಕೆ ಹೇಳಿದ್ದು ಯಾವುದೋ ಮನ್ ಕಿ ಬಾತ್. ಇದು ಅವ್ರು ಆಸೆ ಪಡೋದು ಸರ್. ಸವಾಲುಗಳಿಲ್ಲದ ಮೀಡಿಯಾ ಬೇಕು, ಅಡಿಕ್ಟ್ ಇಲ್ಲದ ಹಣ ಬೇಕು ಮೋದಿಯವರಿಗೆ. ಯಾವ್ದು ಅಡಿಕ್ಟ್ ಇಲ್ಲ ದುಡ್ಡು ಬೇಕು, ಅದು ಅಡಿಕ್ಟ್ ಆಗಿರ್ಬಾರ್ದು. ಅಕೌಂಟ್ ಮಾಡ್ಬಿಟ್ರಿ ಸರ್ ಎಲ್ಲ. ಮತ್ತು ಬುದ್ಧಿ ಇಲ್ಲದ ಭಕ್ತರು ಬೇಕು. ಬುದ್ಧಿದ್ದರಾದ್ರೆ ನಡೆಯಂಗಿಲ್ಲ. ಕ್ವಶನ್ ಮಾಡ್ತಾರೆ ಬುದ್ಧಿದ್ದರಾದ್ರೆ. ಬುದ್ಧಿ ಇಲ್ಲದ ಭಕ್ತರು. ಇದು ಮೋದಿ ಅವರ ವಾಸ್ತವ ಸತ್ಯ. ಭಾರತ ಈ ರೀತಿ ವಿಷನ್ ಅವರು